ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 78ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ. ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್. ಅಶ್ವಮೇಧಕ್ಕಾಗಿ ರಾಮನು ಪೂಜಿಸಿಬಿಟ್ಟಂತಹ ಯಜ್ಞಾಶ್ವವನ್ನು ಚಕ್ರಾಂಕಪುರದ ಹೊರಬಾಹೆಯಲ್ಲಿ ವನಪ್ರದೇಶದಲ್ಲಿ ದಮನನು ನೋಡಿ ಬಂಧಿಸಿದ್ದಾನೆ. ಕುದುರೆಯನ್ನು ಬಿಡಿಸುವುದಕ್ಕಾಗಿ ಶತ್ರುಘ್ನನಿಂದ ನಿಯೋಜಿತನಾದಂಥ ಲಕ್ಷ್ಮೀನಿಧಿ ಎನ್ನುವಂತಹ ಹೋರಾಟಗಾರ ಯೋಧ ಯುದ್ಧವನ್ನು ಮಾಡುವುದಕ್ಕೆ ಮುಂದುವರಿದು ಬಂದಿದ್ದಾನೆ. ನಗರದ ಅರಸನಾದಂತಹ ಸುಬಾಹುವಿನ ಮಗ ಸುಕೇತು ಆ ಲಕ್ಷ್ಮೀನಿಧಿಯನ್ನು ಎದುರಿಸುತ್ತಾ ಇದ್ದಾನೆ. ಗದಾಯುದ್ಧಕ್ಕೆ ಆರಂಭಿಸಿದ್ದಾರೆ. ಲಕ್ಷ್ಮೀನಿಧಿಯು ಸುಕೇತುವಿನ ಮೇಲೆ ಬಲವಾದಂತಹ ಪ್ರಹಾರವನ್ನು ಮಾಡ್ತಾನೆ. ಅದನ್ನು ತಪ್ಪಿಸಿಕೊಂಡಂತಹ ಸುಕೇತು ಮತ್ತೆ ಪುನಃ ಆ ಲಕ್ಷ್ಮೀನಿಧಿಯ ಕೈಯನ್ನೇ ಗುರಿಯಾಗಿಟ್ಟುಕೊಂಡು ಹೊಡೆಯುತ್ತಾ ಇದ್ದಾನೆ. ಈ ರೀತಿಯಾಗಿ ಹೊಡೆದು ಬಡಿದು ಎಳೆದು ಗದಾಯುದ್ಧದಲ್ಲಿ ಮುಂದುವರಿಯುತ್ತಾ ಇದ್ದಾರೆ. ಇಂತು ಮುಂದೆಸೆಯೊಳ್ ಪುಣರುತಿರೆಯಿರೇ ಪಕ್ಕದುಳ್ ಕಳ್ಕನೆ ಪುಷ್ಕಲಂ ಕುದುರೆಗಳಂ ಚಪ್ಪರಿಸಿ ಪುಂದೇರಂ ಮುಂತೆ ನಡೆಯಿಸಿ ಮಲೆವ ಜೋದರಂ ತತ್ತರದರಿದು ತಾನುಂ ತನ್ನನೊಲ್ದ ವೀರ ಸಿರಿಯುಂ ಬೀದಿವರಿದು ನುಗ್ಗಿವರ್ಪನ್ನೆಗಂ. ಹೀಗೆ ರಣಾಂಗಣದ ಮುಂಭಾಗದಲ್ಲಿ ಸುಕೇತುವು ಲಕ್ಷ್ಮೀನಿಧಿಯು ಹೋರಾಟವನ್ನು ಮಾಡುತ್ತಾ ಇರಬೇಕಿದ್ರೆ, ರಣಭಾಗದ ಪಕ್ಕದಲ್ಲಿ ಫಕ್ಕನೆ ಅತ್ಯಂತ ವೇಗವಾಗಿ ಭರತಾನುಜನಾದಂತಹ ಪುಷ್ಕಲನು ಕುದುರೆಗಳನ್ನು ಚಪ್ಪರಿಸಿ ತನ್ನ ತರುಣರಥವನ್ನು ಮುಂದಕ್ಕೆ ನಡೆಸಿಕೊಂಡು ಬರ್ತಾನೆ. ಎದುರಾಗಿ ಪ್ರತಿಭಟಿಸುವುದಕ್ಕೆ ಬಂದಂತಹ ವಿರೋಧಿಗಳ ಯೋಧರ ಪಡೆಯನ್ನು ತರನೆ ತರಿದು ತಾನೂ ತನ್ನೊಂದಿಗಿರುವಂತಹ ವೀರಶ್ರೀಯನ್ನು ಮುಂದುವರಿಸುತ್ತಾ ಇದ್ದಾನೋ ಎನ್ನುವಂತಹ ರೀತಿಯಲ್ಲಿ ರಭಸದಿಂದ ಮುನ್ನುಗ್ಗಿ ಬರಬೇಕಿದ್ರೆ ಚಿತ್ರನು ಅವನನ್ನು ತಡೆಯುತ್ತಾನೆ. ಚಿತ್ರಂ ಹೂಟಿಯ ಬೆಳ್ಗುದುರೆಯ ತನ್ನರನ್ನದೇರಂ ನೂಂಕಿ ಕೋಲಹಂದರ ನೊಡ್ಡಿ ಎಲೆಲೆ ಇದೇಂ ಎತ್ತಣ್ಗೆ ಪೋಗು ನಿಲ್ಲು ಎಂದು ತಡೆದಂ. ಪುಷ್ಕಲನದ್ದು ಬಂಗಾರದಿಂದ ನಿರ್ಮಿಸಲ್ಪಟ್ಟಂತಹ ಕುದುರೆ ಚಕ್ರವರ್ತಿ ಮನೆತನವಲ್ಲವೇ? ಆದರೆ ಚಿತ್ರನ ಕುದುರೆಗಳು ಸಾಮಾನ್ಯವಾದ್ದಲ್ಲ, ಶ್ವೇತಾಶ್ವಗಳು. ಬಿಳಿಯ ಬಣ್ಣದ ಕುದುರೆಗಳಿಂದ ಎಳೆಯಲ್ಪಡುವ ತನ್ನ ರಥವನ್ನು ಹಾಗೇ ಮುಂದುವರಿಸುತ್ತಾ ಬಂದಂತಹ ಚಿತ್ರ ತಡೆದು ಪುಷ್ಕನಲ್ಲಿ ಕೇಳ್ತಾನೆ, ನಿಲ್ಲು ನಿಲ್ಲು ನಿಲ್ಲು, ಎಲ್ಲಿಗೆ ಮುಂದುವರಿಯುತ್ತಾ ಇದ್ದೀ ಅಂತ ಕೇಳ್ತಾನೆ. ಈ ನುಡಿಗೆ ಪಡಿ ನುಡಿಯೊಳೆ ಕೇಳೆಲೆ ಎಮ್ಮುತಶ್ವಮಿರ್ಪತ್ತಣ್ಗೆ ಪೋಕು ಕಣ ಇಂತೆಮ್ಮ ಪೋಗಂ ಬರವಂ ಕೇಳ್ವ ಪೇಳ್ವ ನೀನಾರ್ಗೆ ಆರುಳ್ ಪೇಳು ಎಂದು ಕೋಲ ಮುಸುಂಕಂ ಪರಿಹರಿಸುತ್ತೆಂದಂ. ಪುಷ್ಕಲನು ಪ್ರತ್ಯುತ್ತರವಾಗಿ ಹೇಳ್ತಾನೆ, ಎಲೆಗೆ ಇದೇನು ಎತ್ತ ಗಮನ ಎಂಬುದಾಗಿ ನನ್ನನ್ನು ಕೇಳ್ತಾ ಇದೆಯಲ್ಲ? ನಮ್ಮ ಗಮನ ಬೇರೆಲ್ಲಿಗೂ ಅಲ್ಲ. ನಮ್ಮ ಕುದುರೆಯನ್ನು ನೀವು ಕಟ್ಟಿದ್ದೀರಾ. ಕಟ್ಟಿದ ಕುದುರೆಯನ್ನು ಬಿಡಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಹಯವು ಎಲ್ಲಿಯೋ ಅದನ್ನೇ ಗುರಿಗೊಂಡು ಅದನ್ನೇ ಲಕ್ಷ್ಯವಾಗಿಟ್ಟುಕೊಂಡು ನಾನು ಮುಂದಕ್ಕೆ ಬರ್ತಾ ಇದ್ದೇನೆ. ಆದರೆ ನನ್ನನ್ನು ಎಲ್ಲಿಗೆ ಹೋಗ್ತಾ ಇದ್ಯಾ, ಏನು ಮಾಡ್ತಾ ಇದ್ಯಾ ಎಂಬುದಾಗಿ ಕೇಳುವುದಕ್ಕೆ ಹೇಳುವುದಕ್ಕೂ ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಚಿತ್ರನೆಂಗುಂ ಕೇಳ್ವೊಡೆ ಕೇಳ್ ಈ ನೆಲದೊಳ್ ಸಂದ ಬೀರರ ಲೆಕ್ಕಕ್ಕೆ ದತ್ತ ಕನಿಷ್ಠಿಕನಾಗಿ ಅಲರ್ವೊಡೆಯನ ಅಡಿಮಲರ ಬಂಡುಣಿಯೂ ಅಲರ್ವೊಡೆಯನಡಿಮಲರ ಬಂಡುಣಿ ಎಂಬೊಂದು ಬಿರುದಂ ತಾಳ್ದಿ ಬಿರುದಂ ತಾಳ್ದಿ ಬಾಳ್ವ
ಚಕ್ರಾಂಕಪುರದರ ಸಂಗೆ ಸುಭುಜಂಗೆ ಪುತ್ರಂ ಚಿತ್ರಂ ಕಿರಿಯಂ ನೀನೇ. ಯಾರು ನೀನು ಎಂಬ ಹಾಗೆ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಿ. ನನ್ನ ಪರಿಚಯವನ್ನು ಹೇಳಬೇಕಿದ್ರೆ ಮೊತ್ತ ಮೊದಲಾಗಿ ನನ್ನ ತಂದೆಯ ವಿಚಾರವನ್ನು ನಿನಗೆ ಹೇಳಬೇಕಾಗ್ತದೆ. ಈ ಧರಣಿ ಮಂಡಲದ ಮಧ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ವೀರಾಧಿವೀರರು ಎಂಬಂತಹ ಗಣನೆಯನ್ನು ಮಾಡುವಾಗ ಅದರಲ್ಲಿ ಮೊತ್ತ ಮೊದಲಾಗಿ ಪ್ರಕಾಶಿಸುವನು ಅಷ್ಟು ಮಾತ್ರವಲ್ಲ, ತನ್ನ ಹೊಟ್ಟೆಯಲ್ಲಿ ತನ್ನ ಹೊಕ್ಕುಳಲ್ಲಿ ಕಮಲವನ್ನೇ ಹೊಂದಿದಂತಹ ಪದ್ಮನಾಭ ಕಮಲನಾಭ, ಅಂತಹ ಕಮಲನಾಭನ ಪಾದ ಕಮಲಗಳಲ್ಲಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಭಕ್ತಿಯನ್ನಿಟ್ಟು, ಒಂದು ಕಮಲದಲ್ಲಿ ಹೇಗೆ ಭೃಂಗವು ಹಾಗೆಯೇ ಕಮಲದ ಸುತ್ತು ಹಾರಾಡುತ್ತಾ ಅದನ್ನು ಆರಾಧಿಸುತ್ತಾ ಇರ್ತದೆಯೋ ಅದೇ ರೀತಿಯಲ್ಲಿ ಮಹಾವಿಷ್ಣುವಿನ ಪಾದ ಕಮಲಗಳಲ್ಲಿ ಭೃಂಗ ಸದೃಶನಾದವನು ಎನ್ನುವಂತಹ ಬಿರುದನ್ನು ಹೊತ್ತಂತಹ ಈ ಚಕ್ರಾಂಕಪುರದ ಅರಸನಾದಂತಹ ಸುಬಾಹು ಮಹಾರಾಜನ ಕಿರಿಯ ಮಗನಾದಂತಹ ನಾನು ಚಿತ್ರ ಎಂಬುದಾಗಿ ನನ್ನ ಹೆಸರು ಎಂದಾಗ ಪುಷ್ಕಲನು ಹೇಳ್ತಾನೆ, ಭಾರತಿ ಎಂಗುಂ ಇದು ಚಿತ್ರಂ ನೀಂ ಸುಬಾಹುಜಂ ಬಾಹುಜರಂ ಎಂಬಂ ತಡೆವುದು ಚಿತ್ರಂ ಅಂತದರಿಂ ನಿರ್ನೆರಂ ಕಡುಕೈದು ಕಾಳ್ಕೆಡದೆ ಸೋದರರೊಂದು ಬಗೆಯ ನಂಟಿಂ ಮಖಾಶ್ವಮಂ ಬಿಟ್ಟು ಕಟ್ಟೆರ ಕದಿಂ ಎಮ್ಮೊಳ್ ಪುದುವಾಳ್. ಎಲ ಆಶ್ಚರ್ಯವಲ್ಲವೇ? ಸುಬಾಹು ಮಹಾರಾಜನ ಮಗನು ನೀನು ಎಂಬಾಗೆ ಹೇಳಿಕೊಳ್ಳುತ್ತಾ ಇದ್ದಿ. ನೀನು ಕ್ಷತ್ರಿಯನ ಹೌದಲ್ಲ. ಒಬ್ಬ ಕ್ಷತ್ರಿಯ ಕುಮಾರನಾಗಿ ಬಾಹುಜರಾದಂಥ ನಮ್ಮನ್ನು ತಡೆಯುವುದು ಬಹಳ ವಿಚಿತ್ರವಾಗಿ ಕಾಣುತ್ತಾ ಉಂಟು. ಬಾಹು ರಾಜನ್ಯ ಕೃತಃ, ಇದು ಶ್ರುತಿಯಲ್ಲಿರುವಂತಹ ಮಾತು. ಪುರುಷ ಸೂಕ್ತದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತಹ ಬಾಹುಜರಾದಂತಹ ನಮ್ಮನ್ನು, ಕ್ಷತ್ರಿಯರಾದಂತಹ ನಮ್ಮನ್ನು ಕ್ಷತ್ರಿಯ ಕುಮಾರನಾದಂತಹ ನೀನು ಅಡ್ಡಗಟ್ಟಿ ತಡೆಯುತ್ತಾ ಇದ್ದಿ. ವ್ಯರ್ಥವಾಗಿ ಪರಾಕ್ರಮವನ್ನು ತೋರಿಸಿ ನಮ್ಮಲ್ಲಿ ಯುದ್ಧವನ್ನು ಮಾಡುತ್ತಾ ನಾಶವನ್ನು ಹೊಂದದೆ, ನಿಮ್ಮ ಜೀವಿತವನ್ನು ಹಾಳುಗೊಳ್ಳದೆ, ಸಹೋದರ ಭಾವದಿಂದ ಬಾಂಧವ್ಯದ ಭಾವದಿಂದ ಕಟ್ಟಿದಂತಹ ನಮ್ಮ ಯಜ್ಞಾಶ್ವವನ್ನು ಪುನಃ ನಮಗೆ ಬಿಟ್ಟು ಕೊಟ್ಟರೆ ಅತಿ ಪ್ರೀತಿಯಿಂದ ನಿಮ್ಮನ್ನು ಸಲಹುವಂತಹ ನಮ್ಮ ಜೊತೆಯಲ್ಲಿ ನಿಮಗೆ ಕ್ಷೇಮವಾಗಿ ಬಾಳುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ಆ ಕಟ್ಟಿದಂತಹ ಕುದುರೆಯನ್ನು ಬಿಟ್ಟು ಕೊಡು ಎಂಬ ಹಾಗೆ ಪುಷ್ಕಲನು ನಯವಾಗಿ ಹೇಳ್ತಾ ಇದ್ದಾನೆ. ಚಿತ್ರಾಖ್ಯನೆಂಗುಂ ಎಲೆ ಅಣ್ಣಂಗಳಿರ ಏ ಮಾತೋ ಚಲದಿಂ ಬಲದಿಂ ಕಟ್ಟಿದ ಕುದುರೆಯಂ ಮೊನೆಯೆಡೆಯೊಳ್ ಕೊಟ್ಟು ಕೆಮ್ಮನೆ ಮಾಣ್ಬರಾಯರು ಪಂದೆಗಳಾಗರೆ ಅಂತು ಬೇಳ್ವರಾಯರ್ ಬೀರರೆ ದಾನಮಂ ಪಾರ್ವರಾಗರೆ ನಂಟುಂ ಬಂಟುಂ ನೆರಮಿರ್ಪಿನಂ ಗೆಲ್ವುದುಂ ಒಲ್ವುದುಂ ನಿಮಗಕ್ಕುಂ. ಸುಬಾಹು ಮಹಾರಾಜನ ಎಳೆ ಮಗನಿದ್ದಾನೆ ಚಿತ್ರನೆನ್ನುವ ಹುಡುಗ ಸಹಜವಾದಂತಹ ಬುದ್ಧಿ. ಪುಷ್ಕಲನ ಮಾತನ್ನು ಕೇಳಿ ಸ್ವಲ್ಪ ವಿಡಂಬನೆಯಿಂದ ಪುಷ್ಕಲನನ್ನು ಛೇಡಿಸುವುದಕ್ಕೆ ಆರಂಭಿಸ್ತಾ ಇದ್ದಾನೆ. ಎಲೆ ಅಣ್ಣಗಳೇ, ಕ್ಷತ್ರಿಯರು ಕ್ಷತ್ರಿಯರು ಅಂತ ನನಗೆ ಕ್ಷತ್ರಿಯ ಧರ್ಮವನ್ನು ಹೇಳುತ್ತಾ ಇದ್ದಿ. ಏನು ಮಾತನ್ನು ನೀನು ಆಡ್ತಾ ಇದ್ದಿ? ನೀನು ಮಾಡುವಂತಹ ಕೃತಿಯೇನು? ಇದಕ್ಕೆ ಒಂದಕ್ಕೊಂದು ಸಂಬಂಧವಿದೆಯೇ? ಛಲದಿಂದಲೂ ಬಲದಿಂದಲೂ ನಾವು ಕುದುರೆಯನ್ನು ಕಟ್ಟಿದ್ದೇವೆ. ಅಂತಹ ಕುದುರೆಯನ್ನು ಯುದ್ಧ ಮಾಡಿ ಬಿಡಿಸಿಕೊಳ್ಳುವುದರ ಬದಲಾಗಿ ಈ ರಣಾಂಗಣದ ಮಧ್ಯದಲ್ಲಿ ಸುಮ್ಮನೆ ಕೊಟ್ಟು ಬಿಡು ಅಂತ ನಮ್ಮಲ್ಲಿ ನೀನು ಕೇಳ್ತಾ ಇದ್ದೀಯಾ? ಹಾಗೆ ಕಟ್ಟಿದಂತಹ ಕುದುರೆಯನ್ನು ಯುದ್ಧ ಮಾಡದೆ ಬಿಟ್ಟು ಕೊಡುತ್ತೀಯಾ ಅಂತ ಕೇಳಬೇಕಿದ್ರೆ ಅಂತಹ ರಾಜರನ್ನು ಹೇಡಿಗಳು ಅಂತ ಅನ್ನೋದಿಲ್ಲವೇ? ಒಂದು ವೇಳೆ ನೀನು ಕೇಳಿದೆ ಅಂತ ಇಟ್ಟುಕೋ, ಬಿಟ್ಟಂತಹ ನಮ್ಮನ್ನಾದರೂ ರಾಜರು ಅಂತ ಹೇಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇದೆ? ನಮ್ಮನ್ನು ವೀರರು ಅಂತ ಹೇಳ್ತಾರೆ. ನೀನಾಡುವಂತಹ ಮಾತುಗಳನ್ನು ಕೇಳಿದರೆ ಯುದ್ಧ ಮಾಡದೆ ಕಟ್ಟಿದಂತಹ ಕುದುರೆಯನ್ನು ಪುನಃ ಬಿಟ್ಟುಕೊಡು ಎಂಬುದಾಗಿ ಕೇಳಿದಾಗ ದಾನವನ್ನು ಹಾರೈಸುವಂತಹ ಬ್ರಾಹ್ಮಣರ ಹಾಗಾಗಲಿಲ್ವೇ?
ನೀನು ಬ್ರಾಹ್ಮಣರ ಹಾಗೆ ನನ್ನಲ್ಲಿ ಕೇಳ್ತಾ ಇದ್ದಿ. ಅದರ ಜೊತೆಗೇನೆ ನಿಮ್ಮನ್ನು ಸಾಕ್ತೇವೆ, ಸಲಹುತ್ತೇವೆ, ಬಾಂಧವ್ಯ, ಸ್ನೇಹ ಇತ್ಯಾದಿ ಮಾತುಗಳನ್ನು ಹೇಳ್ತಾ ಇದ್ದಿ. ಪರಾಕ್ರಮದ ಬಗ್ಗೆಯೂ ನೀನು ಉಸಿರಾಡ್ತಾ ಇದ್ದಿ. ಬಾಂಧವ್ಯವು ಪರಾಕ್ರಮವು ಎರಡೂ ಸೇರಿರುವಾಗ ನಿಮ್ಮಲ್ಲಿ ಗೆಲ್ಲುವುದು ಯಾರು, ಸೋಲುವುದು ಯಾರು, ಉಲಿಯುವುದು ಯಾರು, ಈ ಎಲ್ಲವುಗಳನ್ನು ಕೂಡ ನೀನೇ ಮಾಡಬೇಕು, ನಿನ್ನಗೇ ಸೇರಿದ್ದು ಅಂತ ನಾನು ಹೇಳುತ್ತೇನೆ ಎಂಬ ಹಾಗೆ ಛೇಡಿಸ್ತಾ ಇದ್ದಾನೆ. ಪುಷ್ಕಲನೆಂಗುಂ ಬಲ್ಲರ್ ನಯಮಂ ಕೇಳರೆ, ಬಲ್ಲರ್ ನಯಮಂ ಕೇಳರೆ, ಬಡರಾಯಗುವರ ನಿನಗೆ ಎಮ್ಮೊಳ್ ಕಾದು ಒಂದು ಬೆಸನಮೇಕೋ, ಪೆರ್ಮೆಯಿಂ ಆಗಳ್ ಎಮ್ಮಂ ತಾಗಿದ ನಿನ್ನಣ್ಣಂ ಏನಾದನೆಂದು ಬಗೆಯದೆ, ಕುದುರೆಯೊಂದು ದೂಸರಿಂ ಬಂದು ಸಾಯಲಿರ್ಪ ನೀ ಮರುಳಾಗಿರೇ. ಹುಡುಕಾಟದ ಮಾತನ್ನು ಕೇಳಿ ಪುಷ್ಕಲನು ತನ್ನ ಪರಿಪಕ್ವವಾದಂತಹ ಯೋಗ್ಯತೆಗೆ ಸರಿಯಾಗಿ ಹೇಳ್ತಾನೆ. ನಾವು ಬೇಡಿದ್ದು ಅಂತ ನೀನು ತಪ್ಪಾಗಿ ಭಾವಿಸಿಕೊಂಡಿದ್ದೀಯಾ. ಯಾಕೆ? ನೀನೊಬ್ಬ ರಾಜಪುತ್ರ, ನೀನು ರಾಜನಲ್ಲ, ಅದರಲ್ಲಿ ಒಬ್ಬ ಬಡರಾಜನ ಮಗ. ನೀತಿ ಏನು ಹೇಳ್ತದೆ? ಸಾರಿ ಕೊಲ್ಲಬೇಕು. ತಿಳಿಯದೆ ಒಬ್ಬ ತಪ್ಪನ್ನು ಮಾಡಿದರೆ ಅವನಿಗೆ ಸಾರಿ ಹೇಳಬೇಕು, ಅವನ ತಪ್ಪನ್ನು ತೋರಿಸಿಕೊಡಬೇಕು. ಆ ರೀತಿಯಾಗಿ ಬಲ್ಲವರಾದಂತಹ ನಾವು ನೀತಿಯನ್ನು ಕೇಳುವುದು ಹೇಗೆ ತಪ್ಪಾಗ್ತದೆ ಹೇಳು? ಹಾಗೆ ನೀವು ಬಲ್ಲವರಾಗಿ ನಾವು ಹೇಳಿದಂತಹ ನೀತಿಯ ಮಾತುಗಳೇನಿದೆ ಅದರ ಅರ್ಥವನ್ನು ಗ್ರಹಿಸಿಕೊಳ್ಬೇಕೋ ಬೇಡುವ? ಅದನ್ನು ಬಿಟ್ಟು ನಮ್ಮಲ್ಲಿ ಹೋರಾಟವನ್ನು ಮಾಡ್ತೇನೆ, ನಮ್ಮಲ್ಲಿ ಯುದ್ಧವನ್ನು ಮಾಡ್ತೇನೆ ಎನ್ನುವಂತಹ ಕಾಯಕಕ್ಕೆ ನೀನು ಮುಂದಾಗಿದ್ದೀಯ. ನಮ್ಮಲ್ಲಿ ಹೋರಾಟ ಯಾಕೆ? ಈ ಕಾದಾಡುವ ಕೆಲಸ ಯಾಕೆ? ಸ್ವಲ್ಪ ಈಗ ನಡೆದಂತಹ ಯುದ್ಧದ ಬಗ್ಗೆ ಗಮನ ಕೊಡು. ನಿನ್ನ ಅಣ್ಣ ಹೋರಾಟವನ್ನು ಮಾಡ್ತೇನೆ, ನಾನು ಕ್ಷತ್ರಿಯ ಬೇರೆ ಎಂಬ ಹಾಗೆ ನಮಗೆ ತಾಗಿದ, ನಮ್ಮಲ್ಲಿ ಯುದ್ಧವನ್ನು ಮಾಡಿದ. ಅದರ ಪರಿಣಾಮ ಏನಾಯಿತು? ಮೈಮರೆತು ಮಲಗುವಂತಹ ಸ್ಥಿತಿ ಬಂದು ಹೋಯಿತು. ಇಷ್ಟೆಲ್ಲವನ್ನು ತಿಳಿದು ಕೇವಲ ಒಂದು ಕುದುರೆಗಾಗಿ ನಮ್ಮಲ್ಲಿ ಯುದ್ಧವನ್ನು ಮಾಡ್ತಾ ನೀವು ನಿಮ್ಮ ಪ್ರಾಣವನ್ನು ಕಳ್ಕೊಳ್ತೀರಿ, ಯಮನ ಊರಿಗೆ ಹೋಗ್ತೀರಿ ಅಂತಾದ್ರೆ ಅದು ಹುಚ್ಚಾಟ ಅಂತ ಆಗೋದಿಲ್ವೇ ಎಂಬ ಹಾಗೆ ಪುಷ್ಕಲ ಕೇಳ್ತಾನೆ. ಚಿತ್ರನೆಂಗುಂ ಮರುಳರ್ ಎನಲ್ಕೆ ಆಂ ನಾಡನುಳಿದು ಕಾಡಂ ಪೊಕ್ಕು ತೊಳಲು ತುಂ ಇರ್ದೇವೆ. ಒಳ್ಳೆ ಮಾತುಗಾರನಿದ್ದಾನೆ ಚಿತ್ರ. ರಾಮನದ್ದಾದಂತಹ ಚರಿತ್ರೆಯನ್ನು ತಿಳಿದವನಾಗಿದ್ದಾನೆ. ಅವನು ಕೇಳ್ತಾನೆ ಪುಷ್ಕಲ್ನಲ್ಲಿ, ನನ್ನನ್ನು ಹುಚ್ಚ ಅಂತ ಹೇಳುತ್ತೀಯಲ್ಲ ನೀನು. ಹುಚ್ಚಾಟ ಯಾರಲ್ಲಿ ಅಂತ ನನಗೆ ಗೊತ್ತಿದೆಯಪ್ಪ. ಸಾಮಾನ್ಯ ಹುಚ್ಚರಾಗಿ ನಾವು ವರ್ತಿಸುವುದಕ್ಕೆ ಹುಚ್ಚರೇ ನಾವು ಹೌದಾಗಿದ್ರೆ ಊರನ್ನು ಬಿಟ್ಟು ಕಾಡನ್ನು ಹೊಕ್ಕು ಸುತ್ತಾಡುವಂತಹ ಸ್ಥಿತಿ ನಮಗೇನಾದರೂ ಬಂದಿದೆಯೇ? ಇದನ್ನು ಶ್ರೀರಾಮನು ವನವಾಸಕ್ಕೆ ಹೋಗಿ 14 ವರ್ಷ ವನವಾಸದಲ್ಲಿ ತೊಳಲಿದಂತಹ ಕಥೆಯೇನಿದೆಯೋ ಅದರ ಕಡೆಗೆ ಲಕ್ಷ್ಯವನ್ನಿಟ್ಟುಕೊಂಡು ಆ ಕುರಿತಾಗಿಯೇ ಚಿತ್ರ ಕೇಳ್ತಾನೆ. ನಾವು ಹೇಗೆ ಹುಚ್ಚರಾಗ್ತೇವೆ ಅಂತ ಧ್ವನಿಸ್ತಾ ಇರಬೇಕಿದ್ರೆ ಪುಷ್ಕಲನಿಗೆ ಸ್ವಲ್ಪ ಸಿಟ್ಟು ಬರ್ತದೆ. ಪುಷ್ಕಲಂ ಕೆರಳ್ದೆಂಗುಂ ತಾಂ ಪೊಡಸು ನುಡಿ ಬಿರುಸುಗಡ ಅಯ್ಯನ ನನ್ನಿಗೆಂದು ಕಾಡಂ ಪೊಕ್ಕ ಶ್ರೀರಾಮನಂ ಹಗರಣಂ ಗೆಯ್ವ ನಿಮ್ಮವರಪ್ಪ ಕಾಲುರಿಚರಾಯರ್ ಕ್ಷಾತ್ರಧರ್ಮಂಗಳಂ ಎತ್ತಣಿಂ ಅರಿವರ್. ಪುಷ್ಕಲನು ಹೇಳ್ತಾನೆ, ಓಹೋ ಮಾತು ಬಹಳ ಬಿರುಸಾಗಿದೆ ನಿನ್ನದ್ದು. ಆದ್ರೆ ಇನ್ನೂ ನೀನು ಹುಡುಗ ಇದ್ದೀಯಾ? ನಿನ್ನ ತನ ಅಂತ ಏನು ಅಂತ ನಾವು ತಿಳ್ಕೊಳ್ಬೇಕಿದ್ರೆ ಅದು ಬರೇ ತೊಡಸು. ಮತ್ಸ್ಯವನ್ನು ತಿನ್ನುವವರಿಗೆ ಗೊತ್ತಿದೆ, ಮತ್ಸ್ಯದಲ್ಲಿ ತ್ಯಾಜ್ಯವಾದ್ದುಂಟು, ಅದಕ್ಕೆ ಪೊಡಸು ಅಂತ ಹೆಸರು. ನೀನು ನಿನ್ನ ಪ್ರಾಯಕ್ಕೆ ಸಹಜವಾಗಿ ಒಳ್ಳೆಯ ಮಾತನ್ನಾಡಿದ್ರು, ಬಿರುಸಿನ ಮಾತುಗಳನ್ನು ಹೇಳಿದ್ರು. ನಿನ್ನ ಶಕ್ತಿಯನ್ನು ಯೋಚನೆ ಮಾಡಿದರೆ ನನ್ನೊಂದಿಗೆ ಹೊಂದಿಸಿ ನೋಡುದಿದ್ರೆ ಬರೇ ತೊಡಸು ನೀನು. ಇಲ್ಲದೇ ಇದ್ರೆ ಯಾವುದಕ್ಕಾಗಿ ರಾಮಚಂದ್ರ ಕಾಡಿಗೆ ಹೋಗಿದ್ದಾನೆ ಅದನ್ನು ತಿಳ್ಕೊಳ್ಳುವಂತ ಸಾಮರ್ಥ್ಯ ನಿನಗೆಲ್ಲದೆ ಹೋಯಿತೆ. ಪಿತೃವಾಕ್ಯ ಪರಿಪಾಲನೆಗಾಗಿ, ತನ್ನ ತಂದೆ ಆಡಿದಂತಹ ಮಾತಿನ ಸತ್ಯವನ್ನು ಉಳಿಸುವುದಕ್ಕಾಗಿ ಶ್ರೀರಾಮಚಂದ್ರ ವನವಾಸ ದೀಕ್ಷೆಯನ್ನು ಕೈಗೊಂಡ. ಕಾಡಿನಲ್ಲಿದ್ದ, ವನವಾಸದಲ್ಲಿದ್ದ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಹಳ ಹಗುರವಾಗಿ ನೀನು ಮಾತಾಡ್ತಾ ಇದ್ದಿ. ಯಾಕೆ? ಹೆಡ್ಡರು ನೀವು,
ನಿಮ್ಮಂತಹ ಹೆಡ್ಡರು, ಬುದ್ಧಿ ಇಲ್ಲದಂತಹ ಅರಸರು ಶ್ರೀರಾಮನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ, ಆ ಕ್ಷಾತ್ರ ಧರ್ಮವನ್ನು ಕೂಡ ತಿಳ್ಕೊಳ್ಳದೆ ಬಾಯಿಗೆ ಬಂದಂತಹ ಮಾತನ್ನ ಆಡ್ತಾ ಇದ್ದೀರಿ. ಕ್ಷಾತ್ರ ಧರ್ಮ ಏನು ಅಂತ ನಿನಗೆ ಗೊತ್ತಿದೆಯೇನಪ್ಪ ಅಂತ ಪುಷ್ಕಲನ್ನು ಕೇಳುತ್ತಾನೆ ಚಿತ್ರನಲ್ಲಿ. ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಂಜುಳಾ ಸುಬ್ರಹ್ಮಣ್ಯ. ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.